ಇನ್ನು ಬೆಳಗ್ಗಿನಿಂದ ನಾವು ಈ ಸುದ್ದಿ ತೋರಿಸ್ತಾ ಇದ್ದೀವಿ. ಈ ಸಾಮಾನ್ಯವಾಗಿ ಏನು ತಗೊಂಡ್ರು, ಏನು ಔಷಧಿ ತಗೊಂಡ್ರು ನಮ್ಮ ರೋಗ ಯಾಕೋ ವಾಸಿ ಆಗಲಿಲ್ಲ ಅನ್ನುವಂಥವ್ರು ಇದ್ದಾರಲ್ಲ, ಅವರು ತಮ್ಮ ಕರ್ಮದ ಬಗ್ಗೆ ಬೈಕತ್ತಾರೆ, ತಮ್ಮ ದೇಹದ ಬಗ್ಗೆ ಬೈಕತ್ತಾರೆ, ಏನೇನು ನಾವು ಪಡ್ಕೊಂಬಂದಿದ್ವೋ ಏನು ಅಂತ. ಪಾಪ ಅವ್ರಿಗೆ ಗೊತ್ತಿಲ್ಲ ಏನಪ್ಪ ಅಂತಂದರೆ ಇದು ನಿಮ್ಮ ಕರ್ಮ ಅಲ್ಲ, ಇದು ನಿಮ್ಮ ದೇಹದ್ದಲ್ಲ, ಇದು ಫಾಲ್ಟ್ ಇರುವಂಥದ್ದು ಔಷಧಿನಲ್ಲಿ. ಸರಿಸುಮಾರು 5 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧಿ. ಅದು ಎಂತೆಂಥದಕ್ಕೆ ಬಳಸೋದು ಅಂತೀರಿ? ಮೇನ್ಲಿ ಕ್ಯಾನ್ಸರ್ಗೆ ಬಳಸುವಂಥ ಔಷಧಿ, ಅದನ್ನು ನಕಲು ಮಾಡಿದ್ದಾರೆ. ಬೇರೆ ಬೇರೆ ದೇಶದ ಔಷಧಿಗಳನ್ನು ಕೂಡ ನಕಲು ಮಾಡಲಾಗಿದೆ, ಎಲ್ಲ ಡ್ಯೂಪ್ಲಿಕೇಟ್. ಏನು ಹೇಳಬೇಕಿದಕ್ಕೆ? ತೋರಿಸ್ತಾ ಇದ್ದೀವಿ ನೋಡಿ. ಔಷಧಿ ಹೆಸರು, ಬಾಟ್ಲಿಗಳು, ಮೌಲ್ಯ ಅದು ಹೇಳೋಕ್ಕೆ ಸಾಧ್ಯನಾ ಈ ರೀತಿ? ಎಷ್ಟೆಷ್ಟಿದೆ ನೋಡಿ ಅದ್ರ ಡೀಟೇಲ್ಸು. ಮೈ ಗಾಡ್. ಅದರ ಬೆಲೆನೂ ಕೂಡ ಹಾಕ್ತಾಯಿದ್ದೀವಿ. ಮೌಲ್ಯನ ನಾವು ಹಾಕೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಯಾಕೆ ಗೊತ್ತಾ, ಈ ಜೀವ ಹೋಗ್ಬಿಟ್ರೆ ಅದ್ರ ಮೌಲ್ಯ ಹೆಂಗೆ ನಾವು ಅಂದಾಜು ಮಾಡೋಕ್ಕೆ ಸಾಧ್ಯ ಹೇಳಿ? ಬೇರೆ ಬೇರೆ ರೋಗಗಳಿಗೆ ಬಳಸುವಂಥ ಔಷಧಿಗಳು. ಒಂದು ಎಕ್ಸಾಂಪಲ್, ಈ ಸೆಫ್ಟಾಡಿಜಿಮ್ ಅನ್ನುವಂಥದ್ದೊಂದು ಡ್ರಗ್ ಇದೆ. ಸೆಫ್ಟಾಜಿಡಿಮ್ ಅನ್ನುವಂಥದ್ದೊಂದು ಡ್ರಗ್ಗು. ಅದನ್ನು ಯಾವುದಕ್ಕೆ ಬಳಸ್ತಾರೆ ಅಂತಂದರೆ ಈ ದೊಡ್ಡ ರೋಗಗಳಿಗೆ ಬಳಸ್ತಾರೆ. ಅದು ಹೈಯರ್ ಆ್ಯಂಟಿಬಯೋಟಿಕ್. ಅದು ಏನಕ್ಕೆ ಬಳಸ್ತಾರೆ ಅದನ್ನ ಅಂತಂದರೆ ಈ ನಿಮೋನಿಯಾ ಆದರೆ, ಅಂದರೆ ಈ ಶ್ವಾಸಕೋಶದ ಸೋಂಕಾದರೆ ಅದಕ್ಕೆ ಬಳಸ್ತಾರೆ. ಈ UTI, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇದೆಯಲ್ಲ, ಮೂತ್ರನಾಳದ ಸೋಂಕು, ಅದಕ್ಕೆ ಬಳಸ್ತಾರೆ. ಸೆಪ್ಸಿಸಿಗೆ ಬಳಸ್ತಾರೆ, ರಕ್ತಕ್ಕೆ ಸೋಂಕಾಗಿರುತ್ತಲ್ಲ, ಈ ಸೆಪ್ಟಿಸಿಮಿಯಾ ಆದಂಥ ಸಂದರ್ಭದಲ್ಲಿ ಬಳಸ್ತಾರೆ. ಮೆನಿಂಜೈಟಿಸ್, ಮೆದುಳು ಜ್ವರ ಅಂತೀವಿ ನೋಡಿ ನಾವು, ಅಂಥ ಸಂದರ್ಭದಲ್ಲಿ, ಬೆನ್ನು ಹುರಿನಲ್ಲಿ ಎಡವಟ್ಟುಗಳಾಗ್ತಾವಲ್ಲ ಅಂಥ ಸಂದರ್ಭದಲ್ಲಿ ಬಳಸ್ತಾರೆ. ಈ ಚರ್ಮಕ್ಕೆ, ಮೂಳೆಗಳಿಗೆ ಸೋಂಕಾದಂಥ ಸಂದರ್ಭದಲ್ಲಿ ಅದನ್ನು ಬಳಸ್ತಾರೆ. ಜೊತೆಗೆ ಈ ಇಂಟ್ರಾ ಅಬ್ಡಾಮಿನಲ್ ಇನ್ಫೆಕ್ಷನ್ಸ್, ಈ ಹೊಟ್ಟೆಯ ಒಳಗಿನ ಅಂಗಗಳಲ್ಲಿ ಏನಾದ್ರೂ ಸೋಂಕಾಯಿತು ಅಂತಂದರೆ ಅದಕ್ಕೆ ಬಳಸ್ತಾರೆ. ಅದನ್ನು ನೀವು ಡೂಪ್ಲಿಕೇಟ್ ಮಾಡಿ ನೀವು ಮಾರಾಟ ಮಾಡಿಬಿಟ್ರೆ ಸತ್ತೇ ಹೋಗ್ಬಿಡ್ತಾರೆ ಅಂತ ಪೇಷಂಟ್ಗಳು. ಇದಕ್ಕೆ ಸಂಬಂಧಪಟ್ಟಂಗೆ SP ಶ್ರೀನಿವಾಸ್ ಗೌಡ ಮಾತಾಡಿದ್ದಾರೆ. ಕಿಂಗ್ ಪಿನ್ ಸದ್ಯ ವಿದೇಶದಲ್ಲಿದ್ದಾರೆ. ಬೀಟ್ ಸಿಬ್ಬಂದಿ ಶಿವರಾಜು, ರಘು ಮಾತ್ರ ಮಾಹಿತಿ ಕೊಟ್ಟರು. ಫಾರ್ಮ್ ಹೌಸ್ನಲ್ಲಿ ಏನೋ ಅನುಮಾನಾಸ್ಪದವಾಗಿ ವಾಹನಗಳು ಬರ್ತವೆ ಹೋಗ್ತವೆ ಅಂತ, ಅದರ ಆಧಾರದ ಮೇಲೆ ನಾವು ರೇಡ್ ಮಾಡಿದ್ವಿ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಹಾಗಾದರೆ ಈ ಒಂದು ಕಾರ್ಯಾಚರಣೆ ಹೇಗಿತ್ತು, ಆ ಔಷಧಿಗಳನ್ನೆಲ್ಲ ಹೇಗೆ ಬಳಕೆ ಮಾಡ್ತಿತ್ತು, ಎಷ್ಟು ವರ್ಷಗಳಿಂದ ಇಲ್ಲಿ ಒಂದು ದಂಧೆ ನಡೀತು, ಇವೆಲ್ಲವುಗಳ ಬಗ್ಗೆ ಮಾತಾಡೋದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ SP ಅವರಾದಂಥ ಶ್ರೀನಿವಾಸ್ ಗೌಡರು ನಮ್ಮ ಜೊತೆಲಿದ್ದಾರೆ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. ಇಡೀ ರಾಜ್ಯ, ಇಡೀ ದೇಶ ನೋಡ್ತಾ ಇದೆ ತಮ್ಮ ಈ ಒಂದು ರೇಡ್ ಬಗ್ಗೆ. ಹೇಗಿತ್ತು ಸರ್ ಈ ಒಂದು ಕಾರ್ಯಾಚರಣೆ, ಏನಕ್ಕೆ ಬಳಸ್ತಾ ಇದ್ರು ಸರ್? ಏನು ನಮ್ಮ ಬೀಟ್ ಸಿಬ್ಬಂದಿಗಳಂತ ಶಿವರಾಜು ಮತ್ತು ರಘು ಏನು ಈ ಥರ ಮಾಹಿತಿ ಹೇಳಿದ್ರು, ಇಲ್ಲೇನೋ ಅನುಮಾನಾಸ್ಪದವಾಗಿ ವೆಹಿಕಲ್ಸ್ಗಳು ಬರುತ್ತೆ, ಬಾಕ್ಸಸ್ಗಳು ಲೋಡ್ ಆಗುತ್ತೆ, ಅನ್ಲೋಡ್ ಆಗುತ್ತೆ ಅಂತ ಏನು ಮಾಹಿತಿ ಸಿಗುತ್ತೆ, ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ತನಿಖೆ ಮಾಡೋಣ ಅಂತ ಹೇಳಿ ಏನು ಒಂದು ಪ್ರಾಥಮಿಕವಾಗಿ ಒಂದು ತಾವರೆಕೆರೆ ಪೊಲೀಸ್ ಸ್ಟೇಷನ್ನು DYSP ರವಿ ಹಾಗೂ ಮಾರುತಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ದಾಳಿ ಮಾಡೋಕ್ಕೆ ಹೇಳ್ತೀವಿ. ಅವರು ದಾಳಿ ಮಾಡಿದ ಸಂದರ್ಭದಲ್ಲಿ ಅವರು ಕನ್ಫರ್ಮ್ ಮಾಡ್ತಾರೆ, ಸರ್ ಇಲ್ಲಿ ಇಲ್ಲೀಗಲ್ ಆಗಿ ದಾಸ್ತಾನು ಇಟ್ಟಿದ್ದಾರೆ, ಇದು ಯಾವುದೇ ಪರವಾನಿಗೆ ಇಲ್ಲ ಅಂತ ಹೇಳಿದಂಥ ನಂತರದಲ್ಲಿ ನಾವು ಇಮಿಡಿಯೇಟ್ ಡ್ರಗ್ ಕಂಟ್ರೋಲರ್ ಅವರಿಗೆ ಮಾಹಿತಿ ಕೊಡ್ತೇವೆ, ಈ ರೀತಿ ಇದೆ, ಒಂದು ಸತಿ ನೀವು ಬಂದು ಚೆಕ್ ಮಾಡಿ ಅಂತ ಹೇಳಿ. ನಂತರದಲ್ಲಿ ಇಬ್ಬರು ಜಾಯಿಂಟಾಗಿ ಅದನ್ನು ಕೂಲಂಕುಷವಾಗಿ ನಾವು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳಿದ ಮಾಹಿತಿ ಮೇರೆಗೆ ಇದೆಲ್ಲ ಒಂದು ಹೈ ಎಂಡ್ ಆ್ಯಂಟಿಬಯೋಟಿಕ್ ಏನು ICU ಯೂಸ್ ಮಾಡ್ತಾರೆ, ICU ಯೂಸ್ ಮಾಡುವಂತಹ ಒಂದು ಮೆಡಿಸಿನ್ಗಳು, ಅದನ್ನು ಏನು ಕಡಿಮೆ ರೇಟಿಂದು ತಂದು ಇಲ್ಲಿ ಒಂದು ವಿದೇಶಿ ಕಂಪ್ನಿಯ ಪ್ರಾಡಕ್ಟ್ ಥರ ಅದನ್ನು ರೀಲೇಬ್ಲಿಂಗ್ ಮಾಡಿ, ರೀಪ್ಯಾಕಿಂಗ್ ಮಾಡಿ, ಮತ್ತು ಬೇರೆ ಬೇರೆ ಮೆಡಿಸಿನ್ಸ್ಗಳನ್ನೆಲ್ಲ ದಾಸ್ತಾನಿಟ್ಟಿರೋದೆಲ್ಲ ನೋಡಿ ಇದನ್ನು ಏನಾದರೂ ಸ್ಪೂರಿಯಸ್ ಆಗಿ ಮಾಡ್ತಿದ್ದಾರೆ ಮತ್ತು ಇದನ್ನು ಇಲ್ಲೀಗಲ್ ಆಗಿ ಮಾಡ್ತಿದ್ದಾರೆ ಅಂತ ಅವರು ಅದನ್ನು ದೃಢಪಡಿಸಿದ ನಂತರ ಅವ್ರು ಕೊಟ್ಟಂಥ ಕೇಸ್ ಮೇಲೆ ನಾವು ಏನು
FIR ರಿಜಿಸ್ಟರ್ ಮಾಡಿದ್ದೀವಿ. FIR ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ನಾವು ಇಲ್ಲಿವರೆಗೂ ಒಬ್ಬನ ಬಂಧನ ಮಾಡಿದ್ದೀವಿ, ಇಬ್ಬರನ್ನ ವಿಚಾರಣೆಗೆ ಒಳಪಡಿಸಿದ್ದೀವಿ. ಮೇಯ್ನ್ ಏನು ಇದ್ದಾನೆ ಅವನು ಸದ್ಯಕ್ಕೆ ಇನ್ನೂ ಅರೆಸ್ಟ್ ಆಗಿಲ್ಲ. ಆದಷ್ಟು ಬೇಗ ಅವರನ್ನು ಅರೆಸ್ಟ್ ಮಾಡ್ತೀವಿ, ಫರ್ದರ್ ಪ್ರೊಸೀಜರ್ಸ್ ಮಾಡ್ತೀವಿ. ಸರ್, ಈಗ ತಾವೇ ಹೇಳಿದ್ರೆ ಅದೊಂದು ಫಾರ್ಮ್ ಹೌಸು ಅಂತ, ಹೊರಗಿಂದ ನೋಡಿದ್ರೆ ಫಾರ್ಮ್ ಹೌಸ್ ಅಂತ, ಯಾರಿಂದ ಯಾರು ಪಡೆದಿದ್ರು, ಇಲ್ಲಿ ಎಷ್ಟು ವರ್ಷಗಳಿಂದ ಈ ರೀತಿ ಒಂದು ದಂಧೆ ನಡೆಸ್ತಾ ಇತ್ತು? ಏನು ಅಲ್ಲಿ ಲೋಕಲ್ ಅವರೊಬ್ರದ್ದು ಒಂದು 10 ಎಕರೆ ಜಾಗ ಇರುತ್ತೆ. ಆ 10 ಎಕರೆ ಜಾಗನ ಒಬ್ಬ ಏನು ನಮ್ಮಲ್ಲಿ ಮೇನ್ ಅಕ್ಯೂಸ್ಡ್ ಇದ್ದಾನೆ ಅವನು ವರ್ಷಕ್ಕೆ 10 ಲಕ್ಷ ಅಂತ ಲೀಸ್ಗೆ ಪಡೆದಿರ್ತಾನೆ ವ್ಯವಸಾಯಕ್ಕೆ ಅಂತ. ಬಟ್ ಅಲ್ಲಿ ಅವನು ಈ ರೀತಿಯಾದಂಥ ಒಂದು ಇಲ್ಲೀಗಲ್ ದಂಧೆಯನ್ನು ಮಾಡ್ತೀಯಾನೆ. ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇರುವಂಥದ್ದು? ಯಾಕಂದರೆ ಸರ್, ಈಗ ಈ ರೀತಿ ಏನೇನಾದರೂ ಮಿಕ್ಸಿಂಗ್ ಮಾಡಬೇಕು ಅಂದರೆ ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಾಲೆಡ್ಜ್ ಇರಬೇಕಾಗತ್ತೆ. ಈತ ಮೇನ್ ಕಿಂಗ್ ಪಿಂಗ್ ಅಂತ ಹೇಳ್ತಿರಲ್ಲ, ಆತ ಯಾರು, ಆ ಹಿನ್ನೆಲೆ ಏನು, ಎಲ್ಲಿಯವನು ಸರ್? ಸದ್ಯಕ್ಕೆ ನಮಗೆ ಗೊತ್ತಿರುವಂಥ ಮಾಹಿತಿ, ಅವನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಮುಂಚೆ ಕೆಲಸ ಮಾಡಿದ್ದು. ಅವನಿಗೆ ಈ ಫಾರ್ಮಾ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ನಾಲೆಡ್ಜ್ ಇರೋದ್ರಿಂದ ಆ ಒಂದು ನಾಲೆಡ್ಜನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ದಂಧೆಯಲ್ಲಿ ಇಳಿದಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಸುಮಾರು 1.5 ವರ್ಷದಿಂದ ಇದು ಮಾಡಿರುವಂತಹ ಒಂದು ಸಾಧ್ಯತೆ ಇದೆ. ಬಟ್ ಎಕ್ಸಾಕ್ಟಾಗಿ ಯಾವಾಗ ಅಂತ ಏನು ಆರೋಪಿಗಳು ಸಿಕ್ಕಿದ ಮೇಲೆ ನಮಗೆ ಕ್ಲಾರಿಟಿ ಸಿಗುತ್ತೆ. ಜೊತೆಗೆ ಏನು ಇವಾಗ ಮಾಡ್ತಿದ್ದಾರೆ, ಕೆಲವೊಂದು ಏನು ಔಷಧಿಗಳು ಎಕ್ಸ್ಪೈರ್ ಆಗಿರೋದೆಲ್ಲ ಬಂದಿದೆ, ಅದೆಲ್ಲ ಹಿಮಾಚಲ್ ಪ್ರದೇಶ ಮತ್ತು ತೆಲಂಗಾಣದಿಂದ ಬಂದಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿರೋವಂಥದ್ದು. ಇದನ್ನು ಯಾವ ರೀತಿ ತಿರ್ಗಾ ಸಪ್ಲೈ ಮಾಡ್ತಿದ್ರು ಅನ್ನೋದಕ್ಕೆ ನಾವು ಚೈನ್ ಲಿಂಕನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕಾಗಿದೆ, ಎಲ್ಲಿಂದ ಬಂತು, ಯಾರಿಗೆ ಹೋಗ್ತಿತ್ತು ಅಂತ, ಮತ್ತು ಯಾರ್ಯಾರು ಇದರಲ್ಲೆಲ್ಲ ಪಾತ್ರ ವಹಿಸಿದ್ದಾರೆ, ಯಾವ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸು ಅಥವಾ ಫಾರ್ಮಾ ಕಂಪ್ನಿಗಳು ಅಥವಾ ಫಾರ್ಮಸಿಸ್ಟ್ಗಳು ಅಥವಾ ಡಾಕ್ಟರ್ಸ್ಗಳು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತೆಲ್ಲ ಕೂಲಂಕುಷವಾಗಿ ನಾವು ತನಿಖೆ ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ. ಖುದ್ದು ಆರೋಗ್ಯ ಸಚಿವರೇ ಇದಕ್ಕೆ ಸಂಬಂಧಪಟ್ಟಂಗೆ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಒಂದೇ ಸ್ಥಳದಲ್ಲಿ ಇಷ್ಟೊಂದು ಮೌಲ್ಯದ ನಕಲಿ ಔಷಧಿ ಪತ್ತೆಯಾಗಿರೋದು ಖಂಡಿತ ಇದು ಆತಂಕಕಾರಿ ಎಂದಿದ್ದಾರೆ ಖಾದರ್. ಇಲ್ಲಿಗೆ ಬಂದು ಮುಟ್ಟಿದ ನಂತರ ಇಲ್ಲಿ ಇವರ ಮಧ್ಯೆ ಮತ್ತು ಈ ಆಸ್ಪತ್ರೆಗಳ ಮತ್ತು ಈ ಫಾರ್ಮಸಿಟಿಗಳ ಮಧ್ಯೆ ಇರುವಂಥ ದಲಾಲಿಗಳು ಮತ್ತು ಏಜೆಂಟು ಯಾರು, ಇಲ್ಲಿ ಬಂದು ತೆಕ್ಕೊಂಡು ಹೋಗುವಂಥ ಲಾರಿಗಳು ಮತ್ತು ವಾಹನಗಳು ಯಾವುದು, ಮತ್ತು ಯಾವೆಲ್ಲ ಆಸ್ಪತ್ರೆಗಳಲ್ಲಿ ಯಾವೆಲ್ಲ ಪ್ರೈಮರಿಗೆ ನಮ್ಮ ಫಾರ್ಮಸಿಗೆ ಇವರು ಸಪ್ಲೈ ಮಾಡಿದ್ದಾರೆ, ಅಲ್ಲಿಯ ಮಾಲೀಕರು ಯಾರು, ಇದರ ಮಧ್ಯೆ ಏಜೆಂಟ್ಗಳು ಯಾರು, ಮತ್ತು ಯಾವ ಯಾವ ICU ಅಲ್ಲಿ ಈ ಮದ್ದನ್ನು ಉಪಯೋಗ ಮಾಡಿದ್ದಾರೆ, ಸಂಪೂರ್ಣವಾದ ಡೀಟೇಲ್ ಆದ ಎನ್ಕ್ವೈರಿ ಬೇಕಾದ ಕಾರಣ ಇದಕ್ಕೆ ನಾನು ಬಹುಶಃ ಗೃಹ ಸಚಿವರ ಜೊತೆ ಚರ್ಚೆ ಮಾಡಿಕೊಂಡು ಸ್ಪೆಷಲ್ ಒಂದು ಇದಕ್ಕೆ ಇನ್ವೆಸ್ಟಿಂಗ್ ಟೀಮೇ ಇವತ್ತು ಮಾಡಬೇಕು. ನಮ್ಮ ಪೊಲೀಸ್ ಟೀಮ್ ಮತ್ತು ಡ್ರಗ್ ಡಿಪಾರ್ಟ್ಮೆಂಟ್ ಟೀಮ್ ಅಂತ ನಾನು ಇವತ್ತು ಚರ್ಚೆ ಮಾಡಿದ್ದೇನೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ನಕಲಿ ಔಷಧ ಫ್ಯಾಕ್ಟ್ರಿ ಏನಿದೆ, ಘಟಕ ಏನಿದೆಯಾ, ಅಲ್ಲಿಂದ ಇಲ್ಲಿಗೆ ತರುವುದು, ಇಲ್ಲಿ ಅದಕ್ಕೆ ಮಲ್ಟಿನ್ಯಾಷನಲ್ ಕಂಪನಿಯ ಔಷಧದ ಫ್ಯಾಕ್ಟ್ರಿ ಅದು ಲೇಬಲ್ ಹಾಕೋದು, ಫೀಸರ್ ಅಂತ ಸಂಸ್ಥೆಯ ಲೇಬಲ್ ಕೂಡ ಇವತ್ತು ಹಾಕಿದ್ದಾರೆ, ನಮ್ಗೆ ಮಾಹಿತಿ ಕೊಟ್ಟಿದ್ದೇವೆ. ಅದನ್ನು ಇವರು ಮೆಡಿಕಲ್ ಶಾಪಿಗೆ ಮತ್ತು ಆಸ್ಪತ್ರೆಗೆ ಇವತ್ತನ್ನು ವಿತರಿಸಿ ಈ ICU ಅಲ್ಲಿ ಉಪಯೋಗ ಮಾಡುವಂತಹ ಇವತ್ತು ಔಷಧಗಳು ಕೂಡ ಇವತ್ತು ಇಂಜೆಕ್ಷನ್ಸ್ ಕೂಡ ಇವತ್ತು ಮಿಸ್ಲೇಬಲ್ ಕೂಡ ಆಗಿದೆ. ಸೊ ಇದನ್ನು ಎಂದೂ ಕೂಡ ಶ್ರಮಿಸುವಂಥ ವಿಚಾರ ಅಲ್ಲ. ಇದರ ಬಗ್ಗೆ ಈಗಾಗಲೇ ನಮ್ಮ ಭಾಳ ಶಿಸ್ತಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎಲ್ಲ ಕೂಡ. ಯಾವ್ಯಾವುದಕ್ಕೆ ಏನೇನು ಹಾಕಬೇಕು, ಏನು ಎತ್ತ, ಪ್ಯಾಕಿಂಗ್ ಹೆಂಗೆ ಮಾಡಬೇಕು, ಲೇಬಲಿಂಗ್ ಹೆಂಗೆ ಮಾಡಬೇಕು, MNC ಕಂಪನಿಗಳ ಹೆಸರನ್ನ ಹೆಂಗೆ ಬಳಸಬೇಕು, ಬಹಳ ಸಿಸ್ಟಮೆಟಿಕ್ಕಾಗಿ ಮಾಡ್ಯಾರೆ. ಅಲ್ಲೇನೇ ಈ ಘಟಕದಲ್ಲೇ ಬಾಟಲ್ಗಳಿಗೆ ಲೇಬಲ್ ಹಾಕೋದು, ಅದಕ್ಕೆ ಕ್ಯಾಪ್ ಹಾಕೋದು, ಅದಕ್ಕೆ ಪ್ಯಾಕಿಂಗ್ ಮಾಡೋದು, ಅದನ್ನು ಹೆಂಗೆ ಮಾರ್ಕೆಟಿಗೆ ಕಳಿಸ್ಬೇಕು, ಯಾವ್ಯಾವ ಗಾಡಿಗಳು ಬಂದು ತಗೊಂಡು ಹೋಗ್ತವೆ, ಎಲ್ಲೆಲ್ಲಿಗೆ ಹೋಗಬೇಕು, ನಕಲಿ ಇಂಜೆಕ್ಷನ್ಗಳಿವೆ, ಟೈಮ್ ಮೀರಿದ ಔಷಧಿಗಳಿವೆ. ಇದರಲ್ಲಿ ಆಸ್ಪತ್ರೆ ಮೆಡಿಕಲ್ ಸ್ಟೋರ್ಗಳಿಗೆ ತಲುಪಿದರೆ ಭಾರಿ ಅನಾಹುತ ಆಗ್ತಿತ್ತು ಅಂತ ಹೇಳಲಾಗ್ತಾ ಇದೆ. ತಲುಪಿಲ್ಲ ಅನ್ನೋದು ಏನು ಗ್ಯಾರಂಟಿ? ಏನು ಇಷ್ಟೊಂದು ಸಿಸ್ಟಮೆಟಿಕ್ಕಾಗಿ ಪದೇ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ಕಾಯ್ತಾ ಇದ್ದಂಥವ್ರು, ಇಲ್ಲಿ ಯಾವುದೋ ವೆಹಿಕಲ್ಗಳು ಬರ್ತಾಯಿದ್ದು, ಯಾವುದೋ ತುಂಬ್ತಾಯಿದ್ರು, ತಗೊಂಡು ಹೋಗ್ತಾಯಿದ್ರು. ಹೇಗೆ? ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳ್ತಾ ಇದ್ದೀನಿ, ವ್ಯವಸ್ಥೆಗೆ ಜವಾಬ್ದಾರಿ ಇದ್ದರೆ ದಯವಿಟ್ಟು ಖಾದರ್ ಅವರೇ ಬಹಳ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ನೀವು. ದಯವಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕಾರಣಕ್ಕೂ ಮೀನಾಮೇಷ ಎಣಿಸಬೇಡಿ, ಯಾವ ಪ್ರಜರಿಗೂ ಕೂಡ ಬಗ್ಗಬೇಡಿ ದಯಮಾಡಿ. ದಯವಿಟ್ಟು ಕರ್ನಾಟಕದ ಪರವಾಗಿ ಕೈ ಮುಗಿದು ಕೇಳ್ಕೊಳ್ಳೋದಿದು. ಮುಲ್ಲಾಜಿಲ್ದರೆ ಕ್ರಮ ಜರುಗಿಸಬೇಕು. ಯಾವ್ಯಾವ ನಿಧನ ಇದರ ಹಿಂದೆ ಹೆಡೆಮುರಿ ಕಟ್ಟಬೇಕು.
ಯಾವೊಂದೋ ಪ್ರಾಪರ್ಟಿ ಇನ್ಯಾವನೋ ನಡೆಸ್ತಾ ಇದ್ದಾನೆ. ಅವನು ಯಾರೋ ದುಬೈನಲ್ಲಿರುವಂಥವನು ವ್ಯಕ್ತಿ ಪ್ರಶಾಂತ್ ಅಂತ, ಆತನಿಗೆ ಲೀಸ್ ಕೊಟ್ಟಿರೋದು. ಆತಂದೇನಾದರೂ ಪಾತ್ರ ಇದೆಯಾ ಇದರಲ್ಲಿ? ಏನಿದು ದೊಡ್ಡ ದೊಡ್ಡ ರೋಗಗಳಿಗೆ, ಕ್ಯಾನ್ಸರಿಗೆ ಬಳಸುವಂಥ ಔಷಧಿಗಳು, ಇನ್ಫೆಕ್ಷನ್ಗೆ ಬಳಸುವಂಥ ಔಷಧಿಗಳು, ಈ ವಿಪರೀತ ಈ ಸೋಂಕುಗಳಾಗ್ಬಿಡ್ತಾವಲ್ಲ ಹೊಟ್ಟೆಯ ಒಳಗಡೆಗೆ, ಶ್ವಾಸಕೋಶದಲ್ಲಿ, ಅದಕ್ಕೆ ಬಳಸುವಂಥ ಹೈಯರ್ ಆ್ಯಂಟಿಬಯೋಟಿಕ್ಗಳು. ಮಾರುಕಟ್ಟೆಗೆ ಹೋಗಿದೆಯಾ? ಖಂಡಿತ ಹೋಗಿರ್ತವೆ. ಆಸ್ಪತ್ರೆಯವರ ಕೈವಾಡ ಇಲ್ದನೇ, ಮೆಡಿಕಲ್ ಶಾಪ್ನವರ ಕೈವಾಡ ಇಲ್ದನೇ, ಇಂಥ ಒಂದು ಒಳಗಿಂದೊಳಗನೇ ಈ ತಯಾರಿಕಾ ಘಟಕಗಳು ಡ್ಯೂಪ್ಲಿಕೇಟ್ ಔಷಧ ಮಾಡುವಂಥವ್ರಿಗೆ ಧೈರ್ಯ ಬರಲ್ಲ. ಯಾವ್ಯಾವ ರಾಜಕಾರಣಿಗಳದ್ದು ನಂಟಿದೆ ನೋಡ್ಕೊಳ್ಳಿ, ಯಾವ್ಯಾವ ಹೈಯರ್ ಅಧಿಕಾರಿಗಳದ್ದು ನಂಟಿದೆ ನೋಡ್ಕೊಳ್ಳಿ, ಯಾವ್ಯಾವ ದೊಡ್ಡ ದೊಡ್ಡ ಆಸ್ಪತ್ರೆಯವರ ನಂಟಿದೆ ಸ್ವಲ್ಪ ಕಣ್ಣು ಬಿಟ್ಟು ನೋಡಿ, ಯಾವ್ಯಾವ ಮೆಡಿಕಲ್ ಶಾಪಿಗೆ ಹೋಗ್ತಿದ್ದು ನೋಡಿ, ಯಾವ್ಯಾವ ಹೋಲ್ಸೇಲ್ ಮೆಡಿಕಲ್ ಶಾಪ್ಗಳಿಗೆ ಹೋಗ್ತಾ ಇತ್ತು ಅದನ್ನು ನೋಡಿ. ಫಸ್ಟು ತಕ್ಷಣ ಏನು ಮಾಡಬೇಕು ಖಾದರ್ ಅವರು? TV9 ನಿಮಗೊಂದು ಮನವಿ ಇದೆ ಖಾದರ್ ಅವರೇ, ದಯವಿಟ್ಟು ಅದನ್ನು ಕೇಳಿಸ್ಕೊಳ್ಳಿ. ರಾಜ್ಯದ ಪರವಾಗಿ, ರಾಜ್ಯದ ಜನರ ಪರವಾಗಿ TV9 ಖಾದರ್ ಅವರಿಗೆ ಒಂದು ಮೆಮೊರಾಂಡಮ್ ಕೊಡ್ತಾ ಇದೆ ಈ ಮುಖಾಂತರ, ಲೈವ್ ಮುಖಾಂತರ. ಏನದು ಅಂತಂತಂದರೆ, ತಕ್ಷಣಕ್ಕೆ ಈ ಮೆಡಿಸಿನ್ಗಳು ಯಾವ್ಯಾವ ಇದಾವಲ್ಲ, ಈ ಏನೇನು ಬಂದಿದೆ ನೋಡಿ, ಅದೇನು ಕಂಟೆಂಟ್ ಇತ್ತು ಅಂತ, ಅದೆಲ್ಲವನ್ನೂ ಕೂಡ ಯಾವ್ಯಾವ ಮೆಡಿಕಲ್ ಶಾಪ್ಗಳು ಅಂದರೆ ಹೋಲ್ಸೇಲ್ ಮೆಡಿಕಲ್ ಸ್ಟೋರ್ಸ್ಗಳಿದೆಯಲ್ಲ ಅವು ಸಪ್ಲೈ ಮಾಡ್ತವೆ, ತಕ್ಷಣಕ್ಕೆ ಸಪ್ಲೈ ನಿಲ್ಲಿಸಬೇಕು, ತಕ್ಷಣಕ್ಕೆ ರೇಡ್ ಆಗಬೇಕು, ಅವನ್ನ ಬ್ಲಾಕ್ ಮಾಡಬೇಕು, ಅವುಗಳನ್ನು ವಶಕ್ಕೆ ತಗೋಬೇಕು, ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಅಂತ ನೋಡಬೇಕು. ನೋಡಿ, ಕ್ಯಾನ್ಸರ್ ರೋಗಿಗಳೇ ಟಾರ್ಗೆಟ್, ಕ್ಯಾನ್ಸರ್ ರೋಗಿಗಳೇ ಟಾರ್ಗೆಟ್. ಇನ್ನೆಷ್ಟರ ಮಟ್ಟಿಗೆ ಕ್ಯಾನ್ಸರ್, ಮೊದಲೇ ಕ್ಯಾನ್ಸರ್ ಬಂತು ಅಂತಂದರೆ ನೆಗೆದು ಬಿದ್ದು ಹೋಗ್ತಾರೆ ಅಂತ ಅರ್ಥ. ಪಾಪ ಅಷ್ಟರ ಮಟ್ಟಿಗೆ ಅವರು ಬಳಲ್ತಾ ಇರ್ತಾರೆ, ಮುಗಿತಪ್ಪ ಕ್ಯಾನ್ಸರ್ ಬಂತ, ನಮ್ಮ ಕತೆ ಮುಗೀತು ಅಂತ. ಆವಾಗ ಅವ್ರಿಗೆ ಕೊಡುವಂಥ ಧೈರ್ಯ ಯಾವ್ದು ಹೇಳಿ? ಇದೇ ಮೆಡಿಸಿನ್ಗಳೇ ಧೈರ್ಯ ಕೊಡೋದು. ಬದುಕುವಂಥ ಭರವಸೆ ಕೊಡೋದು ಯಾವ್ದು ಹೇಳಿ? ಇದೇ ಮೆಡಿಸಿನ್ಗಳು. ಅಂಥ ಮೆಡಿಸಿನ್ಗಳನ್ನೇ ನೀವೇನಾದರೂ ಡ್ಯೂಪ್ಲಿಕೇಟ್ ಮಾಡಿಬಿಟ್ರೆ, ನಕಲಿ ಮಾಡಿಬಿಟ್ರೆ ನೀವು, ಏನು ಅರ್ಥ ಇದು? ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳೇನಿದ್ವಲ್ಲ, ಈಗ ಕ್ಯಾನ್ಸರ್ ಅಂತ ಗೊತ್ತಾಗಿದೆ. ಬೇರೆ ಬೇರೆ ಯಾವ್ಯಾವ ಕಾಯಿಲೆಗಳಿಗೆ ಸಂಬಂಧಪಟ್ಟ ಔಷಧಿಗಳಿದ್ವು ಸರ್ ಇದರಲ್ಲಿ ನನಗೆ ಕೂಡ ಇದರಲ್ಲಿ ಮೆಡಿಕಲ್ ಫೀಲ್ಡ್ ಅಷ್ಟು ಗೊತ್ತಿಲ್ಲ ಸರ್. ಇದೆ, ನಿಮ್ಮ ಮಾಹಿತಿ ಎಲ್ಲ ಕೊಟ್ಟಿದ್ದೇನೆ. ಬಹುಶಃ ಮುಂದೆ ತನಿಖೆ ಆದಾಗ ಮಾಹಿತಿ ಬರ್ತದೆ, ಆಗ ಎಲ್ಲ ವಿಚಾರ ನಾವು ತಿಳಿಸ್ತೇವೆ. ನಮ್ಮ ಸಪ್ಲೈ ಬ್ಲಾಗ್, ನಮ್ಮ ಸಪ್ಲೈ ಚೈನ್ ಎಂಬ ಸಿಸ್ಟಮ್ ಇದೆ ನಮ್ಮಲ್ಲಿ. ಇದರಲ್ಲಿ ಸುಮಾರು 12 ಲಕ್ಷ ಇವತ್ತು ಇದಕ್ಕೆ ಔಷಧಗಳಿದೆ. ಇದನ್ನು ಬಹುಶಃ ಈ ರೀತಿ ನಮ್ಮ ಕಣ್ಣು ಏನಾದರೂ ನಕಲಿ ಅಂತ ಕಣ್ಣು ಬಂದ ತಕ್ಷಣ ಅದನ್ನು ನಾವು ಬ್ಲಾಕ್ ಮಾಡಿದರೆ ಅದರ ಮಾಹಿತಿ ಎಲ್ಲರಿಗೂ ಕೂಡ ಹೋಗ್ತದೆ. ಮತ್ತು ಇನ್ನು ಅಲ್ಲಿಗೆ ಬಿಲ್ಲು ಕೂಡ ಜನರೇಟ್ ಆಗೋದಿಲ್ಲ. ಮತ್ತು ಬಿಲ್ ಅದೆಲ್ಲ ಅಂಗಡಿ ಧರ್ಮಕ್ಕೆ ಕೊಡೋದು ಕೂಡ ಇಲ್ಲ. ಇದನ್ನು ಎಲ್ಲಿ ಹೋಗಿದೆ, ಆಸ್ಪತ್ರೆಗೆ ಹೋಗಿದೆ, ಯಾರು ಕಂಪ್ಲೀಟ್ ಡೀಟೇಲ್ ಆಗಿ ನಾವು ತಗೊಳ್ತೇವೆ. ಜನರ ಜೀವ ಕೂಡ ಹೋಗಿರ್ಬೋದಾ ಸರ್ ಇಂಥದ್ರಿಂದ? ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ ಇದರಲ್ಲಿ.